ಅಜ್ಜವ್ರೆ ನಿನ್ನೆನೆ ಹೇಳಿದ್ರಿ ಇವತ್ತು 1 ಗಂಟೆ ನಿರರ್ಗಳವಾಗಿ ನನ್ನ ಜೊತೆ ಮಾತಾಡ್ತೀನಿ ಅಂತ. ಮೈ ಗಾಡ್ 1 ಅವರ್ ಹೇಗಪ್ಪ ಅವಾಯ್ಡ್ ಮಾಡೋದು? ಹಬಿ ಕಮೆ ಸಿಟ್ ಡೌನ್. ಹಬಿ ನಾನು 2 ಡೇಸ್ ಇಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೀವ್ ಯಾಕೋ ತುಂಬಾ ಡಲ್ ಆಗಿ ಕಾಣಿಸ್ತಾ ಇದ್ದೀರಾ. ವೈ? ನಿಮ್ಮ ಪ್ರೀತಿ ಸಿಗ್ದು ನಾನು ಹುಚ್ಚಾಗಿ ಹೋಗಿದ್ದೀನಿ. ನೋಡಿ ನೀವ್ ಏನೇನೋ ರೀಸನ್ ಹೇಳಿದ್ರೆ ನಾನ್ ನಂಬಲ್ಲ. ನಿಮ್ ಕಣ್ಣು ತುಂಬಾ ಡಲ್ ಆಗಿದೆ, ಕಾಂತಿನೇ ಇಲ್ಲ, ಕೈ ಸುತ್ತ ಡಾರ್ಕ್ ಸರ್ಕಲ್ಸ್ ಬರ್ತಾ ಇದೆ, ರಿಂಕಲ್ಸ್ ಬರ್ತಾ ಇದೆ. ಸಮ್ಮರ್ ಅಲ್ಲಿ ಡಿಮ್ಮರ್ ನೋಡೋ ತರ ಆಗ್ತಿದೆ. ನಾನು ಸಮ್ಮರ್ ಡಿಮ್ಮರ. ಏನ್ ಹಬಿ ಇದು? ನಿಮ್ ಫೇಸ್ ಅಲ್ಲಿ ಗ್ಲಾಮರೇ ಇಲ್ಲ. ನಿಮ್ ಯೌವನನ್ನೆಲ್ಲ ಎಲ್ಲಿ ಕಳ್ಕೊತಾ ಇದ್ದೀರಾ? ಸಾಕು ಸುಮ್ಮನೆ ರೀ. ಮದುವೆ ಆದಾಗಿಂದ ಇಲ್ಲಿವರೆಗೂ ದಾಸ್ನೈ ಪ್ರಯತ್ನ ಕಳ್ಕೊಳ್ಳೋದೆಲ್ಲ ಬಂತು. ನನ್ನ ಮಾತಿನಲ್ಲಿ ನಿಮ್ ನಂಬಿಕೆ ಇಲ್ಲ ಅಂದ್ರೆ ನೀವೇ ಒಂದ್ಸಲ ಮಿರರ್ ಅಲ್ಲಿ ನಿಮ್ ಮುಖನ ನೋಡ್ಕೊಳ್ಳಿ. ಆಗ ಏನೇನ್ ಕಳ್ಕೊಂಡಿದ್ರ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಿ, ಆಮೇಲೆ ಬಂದು 2 ಅವರ್ಸ್ ಕಂಟಿನ್ಯೂಸ್ ಆಗಿ ಟಾಕ್ ಮಾಡಿ. ನನ್ನ ಮುಖದಲ್ಲಿ ಗ್ಲಾಮರ್ ಇಲ್ವಾ? ನನ್ನ ಕಣ್ಣಲ್ಲಿ ಕಾಂತಿ ಇಲ್ವಾ? ಸೈಂಟಿಸ್ಟ್ ಅಂಕಲ್ನ ಮೀಟ್ ಮಾಡಿ ಅವು 2 ಬರ್ಸ್ಕೊಂಡ್ರೆ ಹೇಗೆ? ಮುಖ ಗ್ಲಾಮರ್ ಆಗಿರ್ಬೇಕು ಅಂತ ಕೇಳ್ತೀನಿ, ಟೈಲ್ ಬಿದ್ರೆ ಕಣ್ಣು ಚುರುಕಾಗಿರ್ಬೇಕು ಅಂತ ಕೇಳ್ತೀನಿ. ಯಾವ್ದು ಬಿದ್ರು ನನಗೆ ಲಾಭ. ಟೈಲ ಪ್ಯಾಕೆಟ್ ಒಳಗೆ ಬಿದ್ದೆ, ಟಿಪ್ಪೆಲ್ ಬಿದ್ರೆ ಬಿಡೋ ಮಗ ನಾನಲ್ಲ. ಇನ್ನು ಬಕೆಟ್ ಅಲ್ಲಿ ಬಿದ್ರೆ ಬಿಡ್ತೀನ? ಪಾಂಡುರಂಗ ಯಾವಾಗ ಬಂದ್ಯಾ? ಏನು ಮಾಡ್ತಾ ಇದೀಯೋ? ಅದು ಬಕೆಟ್ ಒಳಗೆ ಕೈ ಹಾಕದೆ ಯಾಕೋ ಒಂಥರ ಹಿಡಿತಾ ಇದೆ. ಕೆಲಸ ಮಾಡ್ಬಿಟ್ಟಯ್ಯ. ನಾನು ಎಕ್ಸ್ಪೆರಿಮೆಂಟ್ಗೋಸ್ಕರ ಒಂದು ದ್ರಾವಣನ ಹಾಕಿಟ್ಟಿದ್ದೆ, ಅದ್ರಲ್ಲಿ ನೀನು ಕೈ ಇಟ್ಬಿಡ್ತೀಯಲ್ಲ. ಶಂಕರ್ ಯಾಕೋ ಬಿಗಿತಾ ಇದೆ, ತುಂಬಾ ಭಯ ಆಗ್ತಾ ಇದೆ. ತುಂಬಾ ತಪ್ಪು ಮಾಡಿಬಿಟ್ಟೆ ನೀನು, ತುಂಬಾ ತಪ್ಪು ಮಾಡಿಬಿಟ್ಟೆಯ. ಕಬ್ಬಿಣದ ಕೋಟಿಂಗ್ ಆಗಿ ಒಂದು ದ್ರಾವಣನ ಕಂಡಿಡಿತಾ ಇದೆ. ಆ ದ್ರಾವಣನ ಕಬ್ಬಿಣದ ಮೇಲೆ ಹಾಕ್ಬಿಟ್ರೆ ಲೇಪದ ತರ ಅಂಟ್ಕೊಂಡ್ಬಿಡುತ್ತೆ. ಆಗ ಕಬ್ಬಿಣದ ಅಷ್ಟೇ ಅದು ಸ್ಟ್ರಾಂಗ್ ಆಗಿಬಿಡುತ್ತೆ. ಅಂತ ಒಂದು ದ್ರಾವಣದಲ್ಲಿ ಕೈ ಎದ್ಬಿಟ್ಟೆ, ಅದು ಅಯೋಗ್ಯ. ಗಟ್ಟಿ ಆಗೋಯ್ತು. ಕಬ್ಬಿಣ ಆಗ್ತಿದೆಯಲ್ಲೋ. ಅಯ್ಯೋ ಉರಿತಾ ಇದೆ. ಹೋಗ ಬೇಸಿನಲ್ಲಿ ಕೈ ತೊಳ್ಕೊಂಬೋ. ಮಾಡೋದವನು ಇವನು ಯಾಕೆ ಬಕೆಟಲ್ಲಿ ಕೈ ಇಟ್ಟ? ಸೈಂಟಿಸ್ಟ್ ಅಂಕಲ್ ನೋಡಿ, ಕೈ ಕಪ್ಪಾಗೋಯ್ತು, ಗಟ್ಟಿ ಆಗ್ಬಿಟ್ಟಿದೆ. ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಈ ತಿಂಗಳು ಮಾಡಿರೋ ಎಕ್ಸ್ಪೆರಿಮೆಂಟ್ ಜೊತೆಗೆ ಇದು ಸಕ್ಸಸ್ ಅಯ್ಯ. ಏನ್ ಹೇಳ್ತಿದ್ದೀರಾ? ಏನಂಕಲ್ ಕಬ್ಬಿಣ ಕೊಡ್ದಂಗೆ ಸೌಂಡ್ ಬರ್ತಾ ಇದೆ. ನಿನ್ನ ಕೈ ಕಬ್ಬಿಣ ಆಗಿದೆಯಾ? ಏನ್ ಹೇಳ್ತಾ ಇದ್ದೀರಾ? ತಗೋ ಈ ಕೈನಲ್ಲಾದ್ರೂ ಮರಿ. ಸೂಪರ್ ಸಕ್ಸಸ್, ಸೂಪರ್ ಸಕ್ಸಸ್. ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಕೇಳಬೇಕು ಅಂತ ಬಂದಿದ್ದು. ನನ್ನ ಮುಖದಲ್ಲಿ ಗ್ಲಾಮರ್ ಕಡಿಮೆ ಆಗ್ತಿದೆ ಅಂತೆ, ನಾನು ಇನ್ನೂ ಚುಕ್ಕಾಗ್ಬೇಕು ಅಂತ ನನ್ನ ಹೆಂಡತಿ ಹೇಳ್ತಾ ಇದ್ರು. ನೀನೀಗ ಕಬ್ಬಿಣದ ಮನುಷ್ಯ ಆಗ್ಬಿಟ್ಟಿದೀಯಾ. ನಿನಗಿನ್ಯಾವ ಗ್ಲಾಮರ್ ಬೇಕಾಗಿಲ್ಲ, ಮನೆಗೆ ಹೋಗಿ. ಅಯ್ಯೋ ಅದೆಲ್ಲ ಹಾಳಾಗೋಗ್ಲಿ, ಮೊದಲು ಈ ಕೈನ ಸರಿ ಮಾಡಿ ಅಂಕಲ್. ಯಾಕೆ? ಇನ್ನೂ ಫಾರ್ಮುಲಾ ಕಂಡಿಡಿದಿಲ್ಲ. ಫಾರ್ಮುಲಾ ಕಂಡಿಡಿದ ಮೇಲೆ ನಿನಗೆ ಹೇಳ್ಕೊಳ್ತೀನಿ. ಈಗ ಮನೆಗೆ ಹೋಗಿ ಈ ಕೈ ಹಿಡ್ಕೊಂಡು ಮನೆಗೆ ಹೋಗೋದಾ? ಹೋಗಕ್ಕಾಗದೆ ಹೋದ್ರೆ ಈ ಕೈನ ಕಳ್ಚಿಟ್ಬಿಟ್ಟು ಹೋಗೋ. ಏನ್ ಯಜಮಾನ್ರೆ, ನಿಮ್ ಕೈ ಏನಾಯ್ತು? ನನ್ನ ಮಗನೇ, ಯಾವ ಪಕ್ಷಿಯಲ್ಲಿ ಕೈ ಹಚ್ಕೊಂಡಿದ್ಯೋ? ಗಮ್ನವ್ರೆ, ಆಡೋ ಮಾತು ಒಂದು ಅರ್ಥ ಬೇಡ್ವೆ. ಅಲ್ಲೇ ಮಕ್ಕಳು ಹೋಳಿ ಆಟ ಆಯ್ತು, ಬಣ್ಣಕ್ಕೆ ಹೊಯ್ ಹಾಕ್ದೆ ನೋಡಿ, ಇಲ್ಲಿವರೆಗೆ ಕಪ್ಪಾಯ್ತು. ಎಷ್ಟು ತೊಳೆದ್ರು ಹೋಗ್ತಾನೆ ಇಲ್ಲ ಮುಂದೆದು. ಎಲ್ಲಿ ಸ್ವಲ್ಪ ನಿಮ್ ಕೈ ಕೊಡಿ. ಕೈ ಕೊಟ್ಟ ಅಭ್ಯಾಸ ಇಲ್ಲ. ನನ್ನ ಕೈ ಸುದ್ದಿ ಬಂದ್ರೆ ಹೋದೆ ತಿಂತೀಯ. ಏನು ಯಜಮಾನ್ರೆ, ಹೋಲಿ ಹಬ್ಬ ಮುಗ್ದು ಎಷ್ಟು ದಿವಸ ಆಯ್ತು? ನನ್ನ ಹತ್ರನೇ ಕತೆ ಕಟ್ತೀರಾ? ಕಾಮೇಶ್ವರಿ ಅವ್ರ ಮನೆ ಬಚ್ಲು ಕಟ್ಕೊಂಡಿತ್ತಾ? ಸುಮ್ಮನೆ ಜಾಗ ಖಾಲಿ ಮಾಡೆ, ಇಲ್ಲ ಅಂದ್ರೆ ಟಳ್ ಟಳ್ ಅಂತ ಹೇಳಿ ಬಿಡ್ಬೇಕಾಗತ್ತೆ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನಮಗೇನಂತೆ ಬಲೆ. ಅಣ್ಣಯ್ಯ, ನಾನು ಯಾರ ಹತ್ರನೂ ಹೇಳಲ್ಲ, ನನ್ನ ಹತ್ರ ಹೇಳು. ನಮ್ಮನೆ ಮೋರಿನೇ ಕಟ್ಕೊಂಡಿತ್ತಾ? ನೀ ಸ್ವಲ್ಪ ಜಾಗ ಖಾಲಿ ಮಾಡ್ತೀಯಾ? ನಮಸ್ಕಾರ ಕಣ ಪಾಂಡ್ರಂಗ. ನಮಸ್ಕಾರ. ಏನೋ ಇಟ್ಲಾ ಪಾಂಡ್ರಂಗನ ಕೈ ಇಲ್ಲಿಂದ ಇಲ್ಲಿಗೆ ಸಿಟ್ಟೋಗ್ಬಿಟ್ಟಿದೆ. ಏನೋ ಕಿತ್ತಿಪ್ಪಿ ಕೆಲಸ ಮಾಡಿರ್ತಾರೆ. ಇಲ್ಲ ಕಣೋ, ಲಾರಿ ಸೈಲೆನ್ಸರ್ ಒಳಗೆ ಕೈ ಹಾಕ್ಬಿಟ್ಟಿದಾರೆ ಅನ್ಸುತ್ತೆ. ಏನಾಗಿದೆಯೋ ನಿನಗೆ? ಮಾಧವ
ಗೋಸಿ ರಂಗಮ್ಮನವ್ರೆ, ಏನು ಮಾಡೋದು? ನನ್ನ ಕೈ ಕಬ್ಬಣ ಆಗೋಗಿದೆ. ಮಗನೇ, ಇದನ್ನ ಕೇಳಿ ನನಗೆ ಎಷ್ಟು ಸಂತೋಷ ಆಗಿದೆ ಗೊತ್ತಾ? ನಿನ್ನ ಕೈ ಕಬ್ಬಣ ಆದ ಹಾಗೆ ದೇಹದ ಎಲ್ಲಾ ಭಾಗನೂ ಕಬ್ಬಣ ಆಗೋಗ್ಲಿ. My God! What is this? What happened? ಎಲ್ಲಿ ಬಿದ್ರಿ? ಅಯ್ಯೋ ಎಲ್ಲೂ ಪ್ರೀತಿಲ್ಲ ಜಾಜಿ ಅವ್ರೆ. ಅವನು ಇದಾನಲ್ಲ ನಿಮ್ಮ ಗಂಡ ಪಾಂಡುರಂಗ ಗಡ್ಡುಗಲಿ, ಒಂದು ಏಟು ಕೊಟ್ಟ ಕೈ ಹಿಂಗಾಗೋಯ್ತು. ಕಬ್ಬಿಣ ರೋಡ್ಲಿ ಹೊಡೆದಾಗಿದೆ. ಜಗಕ್ಕೆ ಕಬ್ಬಣದ ರೋಡಲ್ಲ, ಅವನ ಕೈಯೇ ಕಬ್ಬಣದ ಕೈ ಆಗೋಗಿದೆ. ಹಬಿ, ಹಬಿ, come here. ಹಬಿ, ಏನ್ರಿ ಆಗಿದೆ ನಿಮ್ಗೆ? ಅದು ಕೈ. My God! ಏನ್ರಿ ಇದು ಬ್ಲಾಕ್ ಆಗಿದೆ? ಇದು ಬ್ಲ್ಯಾಕ್ ಅಲ್ಲ, ಕೈ ಕಬ್ಬಣ ಆಗಿದೆ. ಒಂದೇ ಏಟಿಗೆ ಪುಡಿ ಮಾಡೋ ಶಕ್ತಿ ಇದಕ್ಕಿದೆ. ಕುಳ್ಳನ್ನ ಕೂಡ ಪುಡಿ ಮಾಡ್ತೀನಿ. ಪದಪ್ಪ, ಜಾಜಿ ಅವ್ರು ತುಂಬಾ ಆಸೆ ಪಡ್ತಿದ್ದಾರೆ. ಒಂದೇ ಒಂದು ಏಟ್ ಹಾಕ್ಬಿಡ್ಲೇನಾ? ಪಾಂಡುರಂಗ, ನೀನು ಬೆಳಗ್ಗೆ ಹೊಡೆದಿದ್ದ ಏಟಿಗೆ ಕಷ್ಟಪಟ್ಟು ಮಸಾಲ ದೋಸೆಗೆ ಅಂತ 200 ರೂಪಾಯಿ ಉಳಿಸಿದ್ವಿ. ಅದರಲ್ಲಿ ಬ್ಯಾಂಡೇಜ್ ಹಾಕಿಸ್ಕೊಂಡ್ಬಂದಿದ್ದೀವಿ. ಮಾಡಿ ಬೇಡ ಕಣ್ಣು. ನೀವು ಹುಷಾರಾಗಿರಿ. ಬಾವು ಕಿರುಬೇಡ ಹೊಡೆದ್ರು ಸಾಕು, ನೀವು ಚಟ್ನಿ ಹೊಡ್ತೀರಾ. ಇದೆಲ್ಲ ಹೇಗಾಯ್ತು? ಅದು ಸೈಂಟಿಸ್ಟ್ ಅಂಕಲ್ ಮನೆಗೆ ಹೋಗಿದ್ದೆ, ಅವರು ಕೈನ ಕಬ್ಬಣ ಮಾಡ್ಬಿಟ್ರು. My God! ಏನ್ರು ಇದು? ಇಡೀ ಬಿಲ್ಡಿಂಗ್ ಅಲ್ಲಾಡ್ಬಿಡ್ತು. ಇಮಿಡಿಯೇಟ್ ಆಗಿ ಸೈಂಟಿಸ್ಟ್ ಅಂಕಲ್ ಫೋನ್ ಮಾಡಿ ಬರಕ್ ಹೇಳ್ರು. ಸುಮ್ಮನೆ ಫೋನ್ ಮಾಡೋಕ್ಕಾಗುತ್ತಾ? ಬೇಡ ಬಿಡಿ, ನಾನೇ ಫೋನ್ ಮಾಡ್ತೀನಿ. ನೋಡಮ್ಮ ಜಾಜಿ, ಆ ದ್ರಾವಣ ಇನ್ನೂ ಎಕ್ಸ್ಪೆರಿಮೆಂಟಲ್ ಸ್ಟೇಜ್ ಅಲ್ಲಿ ಇತ್ತು. ಅದನ್ನ ನಾನು ಬಕೆಟ್ ನೀರಲ್ಲಿ ಹಾಕಿದ್ದೆ. ನಿನ್ನ ಗಂಡ ಪುಣ್ಯಾತ್ಮ ಏನ್ ಮಾಡಿದನ್ ಗೊತ್ತಾ? ಆ ಬಕೆಟ್ ಅಲ್ಲಿ ಕೈ ಇಟ್ಟು ಚೆನ್ನಾಗಿ ಆಡಿಸ್ತೀವಿ. ಈಗ ಆ ದ್ರಾವಣ ಕಬ್ಬಿಣದ ರೀತಿಯಲ್ಲಿ ಕೋಟಿಂಗ್ ಆಗಿ ಕೌಚದ ತರ ಅವ್ನ ಕೈ ಮೇಲೆ ಕುಳಿತು. ಈಗ ಅದನ್ನ ಏನು ಮಾಡಿದ್ರು ತೆಗಿಯಕ್ಕಾಗಲ್ಲ, ಕರಗಿಸಲೇಬೇಕು. ಬೇಗ ಕರಗಿಸ್ಬಿಡಿ. ಏನಮ್ಮ ತಮಾಷೆ ಮಾಡ್ತಾ ಇದೀಯಾ? ನೋಡ, ಈ ತರ ಹೊಟ್ಟೆ ಬಂದಿರೋರು ಬೊಜ್ಜನ ಕರಗಿಸೋದಿಕ್ಕೆ ವರ್ಷಗಳಗಟ್ಟಲೆ ಪಾರ್ಕ್ ಅಲ್ಲಿ ಸುತ್ತು ಹೊಡಿತಾನೇ ಇರ್ತಾರೆ. ಆದ್ರೂ ಬೊಜ್ಜು ಮಾತ್ರ ಈ ತರ ಆಗೋದೇ ಇಲ್ಲ. ಅಸಲು ಕೈ ಮೇಲೆ ಕೂತಿರುವಂತ ಕಬ್ಬಣ ಅಷ್ಟು ಸುಲಭನಾಗಿ ಕರಗಿಬಿಡುತ್ತ. ಅದಕ್ಕೋಸ್ಕರ ಒಂದು ಸ್ಪೆಷಲ್ ಫಾರ್ಮುಲಾನೇ ಕಂಡುಹಿಡಿಬೇಕು. ಅಲ್ಲಿವರೆಗೂ ಇದನ್ನ ಹೀಗೆ ಪಾಂಡುರಂಗ ಬಾರಯ್ಯ ಇಲ್ಲಿ. ಓ ಸೈಂಟಿಸ್ಟ್ ಅಂಕಲ್, ನಮಸ್ಕಾರ. ನಮಸ್ಕಾರ. ಏನಯ್ಯ, ನಾನೇ ಮಾರ್ಬಿಡ್ತಿದ್ ನಾವು. ನೀನ್ ಟ್ಯಾಕ್ಸ್ ಕೊಡೋದಾದ್ರೆ ನೀನ್ ಹೇಳ್ತಿಕ್ ಕೊಡು. ನೋಡ್ದೇನಮ್ಮ, ನನ್ನ ಫಾರಮ್ಲ ಎಷ್ಟೊಂದು ಸಕ್ಸಸ್ ಅಂತ. ಏ ಪಾಂಡುರಂಗ, ನೀನು ಉರಿಯೋ ಬೆಂಕಿ ಇದ್ದಾಗೆ ನಿನ್ನ ಹೆಂಡತಿ ಊನಯ್ಯ. ಹೊರಟಾಗಿ ಹೀಗೆ ಮಾಡಬೇಡ. ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕೊನೆ ಆಪಾದನೆ ಬಂದ್ಬಿಡುತ್ತೆ. ಆಮೇಲೆ ನೀನು ನನ್ನ ಕಡೆ ಕೈ ತೋರ್ಸು. ಇದೆಲ್ಲ ಬೇಕೇನಯ್ಯ? ಹುಷಾರಾಗಿರೋ. ಬರ್ತೀನಿ. ನೋಡಿ, ಈಗಲೇ ನಿಮ್ಮೆಲ್ರಿಗೂ ನಾನೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಪಾಂಡುರಂಗನ ಕೈ ಕಪ್ಪಣೆ ಆಗೋಗಿದೆ. ಈ ಸಮಯದಲ್ಲಿ ಅವನಿಗೆ ಆವೇಶ, ಉದ್ವೇಗ, ಕೋಪ ಹೆಚ್ಚಾಗಿರುತ್ತೆ. ಅವನು ಎದುರು ಹಾಕೋಬೇಡಿ. ಅವ್ರು ಏನು ಹೇಳಿದ್ರು ಎಸ್ ಅನ್ನಿ. ಇಲ್ಲ ಅಂತಂದ್ರೆ ನಿಮಗೆ ತೊಂದರೆ ತಪ್ಪಿದ್ದಲ್ಲ. ನನಗೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತೇನೋ? ನಮ್ಮ ಮುತ್ತಾದರ ಕಾಲದ ಪಾಳೆಗಾಲನು ಕತ್ತಿಯನ್ನೇ ಬಳಸ್ತಾ ಇರಲಿಲ್ವಂತೆ. ತಮ್ಮ ಕೈಗಳನ್ನೇ ಕತ್ತಿ ತರ ಮಾಡಿಕೊಂಡು ಶತ್ರುಗಳ ಮೇಲೆ ಯುದ್ಧ ಮಾಡ್ತಾ ಇದ್ರು ಅಂತ ನಮ್ಮ ಮುತ್ತಾತ ಹೇಳ್ತಾ ಇದ್ದು. ಈಗ ನಿನ್ನ ಕೈ ಕಬ್ಬಿಣವಾಗಿದೆ. ನೀನು ಪೂರ್ವಿಕರ ಥರ ಸಾಗಿಸ್ಬಿಟ್ಟೆ ಮಗನೇ, ಸಾಗಿಸ್ಬಿಟ್ಟೆ. ಏನು ಯಜಮಾನ್ರೆ, ಯಾವುದೇ ಕಾರಣಕ್ಕೂ ಈ ಕೈ ಮಾತ್ರ ನನ್ನ ಹತ್ರ ತರಬೇಡಿ. ನನ್ನ ಅಪ್ಕೋಬೇಕು ಅಂತ ತುಂಬಾ ಅನ್ಸಿದ್ರೆ ಎಡಗೈಯಿಂದ ಅಪ್ಕೊಳ್ಳಿ. ಅಣ್ಣಯ್ಯ, ನಿನ್ ಕೈ ತಿರುಗಿಸ್ತಾ ಇದೆಯಲ್ಲ, ಅದ್ರ ಶಬ್ದಕ್ಕೆ ನಮ್ಮ ಯಜಮಾನ್ರು ಮತ್ತೆ ಪದ್ದು ಹೆದರ್ಕೊಂಡು ಗಡಗಡ ಅಂತ ನಡಕ್ತಾ ಇದ್ದಾರೆ. ಅವರಿಗೆ ನನ್ನ ಕೈ ರುಚಿ ಸಿಕ್ಕಿದೆಯಮ್ಮ, ಅದಕ್ಕೆ ನಡಕ್ತಾ ಇರೋದು. ಎಲ್ಲಿ ನಿಮ್ಮ ಹೊತ್ತಿಗೆ? ಹಬಿ, ನಾನು ಇಲ್ಲೇ ಇದ್ದೀನಿ, ಇಲ್ಲೇ ಬನ್ನಿ. ನಾನು ಯಾಕ್ರಿ ಬರ್ಬೇಕು? ನೀವೇ ಇಲ್ಲಿಗೆ ಬನ್ನಿ. ಯಾಕೆ ಹಬಿ? ನನ್ನ ಪಕ್ಕ ಕೂತ್ಕೊಳ್ಳೋಕೆ ನಿಮ್ಗೆ ಇಷ್ಟ ಇಲ್ವಾ? ಓ ಹಾಗೆ ಬಂದೆ ತಾಳಿ.
ಈ ಕಬ್ಬಿಣದ ಕೈಯಲ್ಲಿ ಊಟ ಮಾಡಿದ್ರೆ ರುಚಿನೇ ಸಿಗಲ್ಲ. ಇವಾಗೇನು ನಿಮ್ಮ ಕೈಯಾರ ನನಗೆ ಊಟ ಮಾಡಿಸ್ತೀರಾ? ಮೈ ಗಾಡ್, ನಾನು ನಿಮ್ಗೆ ಊಟ ತಿನ್ಸೋದಾ? ನೆವರ್. ಈಗೇನು ಊಟ ಮಾಡಿಸ್ತೀರಾ ಇಲ್ಲ ಕಿರುಬೇಳಲ್ಲಿ ಬಂದೇ ಒಂದು ಬಿಡ್ಲ? ತಿನ್ನಿಸ್ತೀನಿ. ಏ ದಂಡ ಪಿಂಡಗಳ ಬಂಡ್ರ ಇಲ್ಲಿ. ಏನೋ ಪಾಂಡ್ರಂಗ ಅಂತ ಅಂತಿತ್ತು. ಜಾಜಕ್ಕೆ ಊಟ ಮಾಡಿಸಿದ್ಮೇಲೆ ನಾವು ನಿಮ್ ಮೂತಿ ಒರೆಸ್ಬೇಕಾ? ಗಾಳಿ ಬೀಸಿ ನಡಿಯೋ ಬಿಟ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಫ್ಯಾನ್ ಸ್ವಿಚ್ ಹಾಕಕ್ಕೆ. ನಿಮ್ಮ ಕೈ ಏನೋ ನೆಗದು ಬಿದ್ದೋಗಿದ್ಯಾ? ಅದ್ರಲ್ಲ ಬೀಸಿ. ಕೈಯಲ್ಲಿ ಗಾಳಿ ಬರಲ್ಲ ಮಾವ. ಈ ಕೈಯಲ್ಲಿ ಒದೆ ಬೀಳುತ್ತೆ ಈಗ. ಗೊತ್ತಾ? ಬೀಸ್ತಾ ಇರಿ, ಬಂದಾಗ ಹೇಳ್ತೀನಿ. ಕಣ್ಣಲ್ಲಿ ಕಣ್ಣಿಟ್ಟು ತುತ್ತನ್ನ ತಿನ್ನಿಸಿ, ಇಲ್ಲಾಂದ್ರೆ ತುತ್ತು ಯಾವುದೋ ಕಡೆ ಹೋಗುತ್ತೆ. ಏನಾಗ್ತಿದೆ? ನಿಮ್ ಫೇಸ್ ನೋಡಿದ್ರೆ ಭಯ ಆಗ್ತಿದೆ. ಭಯ ಇರಬೇಕು. ಮದುವೆ ಆದ ದಿನದಿಂದ ಈ ಭಯ ಇರಬೇಕಿತ್ತು. ಮದುವೆ ಆಗಿದ್ದ ದಿನದಿಂದನೇ ಈ ಭಯ ಇರ್ಲಿಲ್ಲ, ಇವತ್ತಿರುತ್ತಾ? ಹೌದಾ? ಅಣ್ಣಯ್ಯ, ಬರ್ತಾ ಬರ್ತಾ ನಿಮ್ ದಾದಾಗಿರಿ ಜಾಸ್ತಿ ಆಗ್ತಾ ಇದೆ. ಇಷ್ಟು ದಿನ ಅವ್ರು ತೋರಿಸ್ಲಿಲ್ವಾ ಗಿರ್ರಿ? ಇವತ್ತಿಂದ ಆಗಿರ್ರಿ ನಂದು. ಈಗೇನು ಜಾಗ ಖಾಲಿ ಮಾಡ್ತೀಯೋ ಇಲ್ಲ? ಜಾಸ್ತಿ ಎರಡು ಬಿಡ್ಲ? ಹಬಿ, ನನ್ಗನ್ಸುತ್ತೆ ಇದು ಯಾವ್ದೋ ರೋಗ ಅಂತ. ಬರೀ ಕೈ ಮಾತ್ರ ಕಬ್ಬಣ ಆಗಿದ್ರೆ ಏನ್ ಚೆನ್ನಾಗಿರುತ್ತೆ? ಅವ್ರಿಗೆ ಏನ್ ಮಾಡ್ಬೇಕೀಗ? ಅದಕ್ಕೆ ಸೈಂಟಿಸ್ಟ್ ಅಂಕಲ್ ಫಾರ್ಮುಲಾ ಕಂಡಿಡಿಯೋವರೆಗೂ ನೀವ್ ಎಲ್ಲರ ಜೊತೆನೂ ಸ್ವಲ್ಪ ಸಮಾಧಾನವಾಗಿ ನಡ್ಕೋಬೇಕು. ನಾನು ಸಮಾಧಾನವಾಗಿ ನಡ್ಕೊಳ್ಬೇಕು ಅಂದ್ರೆ ನಾನು ಕೇಳಿದ್ದನ್ನ ನೀವು ಕೊಡ್ಬೇಕು, ನಾನು ಹೇಳಿದ್ದನ್ನ ನೀವು ಮಾಡ್ಬೇಕು. ಆಗಲ್ಲ ಅಂದ್ರೆ ಹೇಳಿ, ಅವ್ರನ್ನ ಎಪ್ಪಿ ಹೊಡೆದಕ್ಕೆ ಹೋಗ್ತೀನಿ. ಜಾಜಕ್ಕೆ ನಮ್ಮನ್ನ ಸಾಯಿಸ್ಬೇಕು ಅಂತ ಮಾಡ್ತಾ ಇದ್ರ. ಅವನು ಒಡೆಯ ಏಟ್ಗಳಿಂದ ನಮ್ಮ ಕೈ ತಡ್ಕೊಳಕ್ ಆಗ್ತಿಲ್ಲ. ದಯವಿಟ್ಟು ಒಪ್ಕೊಂಡ್ಬಿಡಿ. ಈಗ ಏನ್ ಮಾಡ್ಬೇಕು? ಇವತ್ತು ನಾವಿಬ್ರು ಒಂದು ಮದುವೆ ಹೋಗ್ಬೇಕು. ಬನ್ನಿ ಹೋಗೋಣ. ಇಲ್ಲ, ನನ್ಗೆ ಮಹಿಳಾ ಸಂಘದಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಹೌದಾ? ಪಾಂಡ್ರಂಗ, ಅವ್ರನ್ನ ಕಳಿಸ್ಕೊಡೋ ಜವಾಬ್ದಾರಿ ನಮ್ದು. ಗೇಟ್ ಹತ್ರ ಕಾಯ್ತಾ ಇರ್ತೀನಿ, ಕಳ್ಸಿ ಕೊಡಿ. ಇಲ್ಲ ಅಂದ್ರೆ ನಿಮ್ಮನ್ನ ಕಳ್ಸೋ ಜಾಗಕ್ಕೆ ಕಳಿಸ್ತೀನಿ. ಜಾಜಿಯವ್ರೆ, ದಿನಾಗ್ಲೂ ಪಾಂಡ್ರಂಗ ಒಡೆಯ ಏಟ್ಗಳನ್ನ ನಮ್ ಕೈ ತಡ್ಕೊಂಡು ಬದುಕಿರೋದಕ್ಕೆ ಆಗೋದಿಲ್ಲ. ಅದ್ರ ಬದಲು ಒಂದು ದೊಡ್ಡ ವಿಷ ಕೊಟ್ಬಿಡಿ, ಅದನ್ನ ಕುಡ್ದು ಸತ್ತೋಗ್ಬಿಡ್ತೀವಿ. ಅವ್ರ ಜೊತೆ ನಿಮ್ಗೇನು ಅಂತ ಹೆಂಗೋ ರೆಡಿ ಆಗಿದ್ರ ತಾನೆ. ಹಾಳಾಗಿ ಹೋಗಿ. ಜಾಜಕ್ಕೆ ನೀವೇನಾರ ಮದುವೆಗೆ ಹೋದ್ರೆ ಒಂದು ಹಣ್ಣು ನೋಟು ಕನ್ಫರ್ಮ್ ಆಗಿ ನಿಮ್ಗೇನೆ. ದಯವಿಟ್ಲ, ಏನೋ ನಮ್ಮ ಪರಿಸ್ಥಿತಿ. ರಾಜಕೀಯ ಅಯ್ಯೋ ನನ್ನ ಮುದ್ದಿನ ಸೊಸೆ, ಯಾಕಮ್ಮ ಮುಖನ ಹುಲ್ ಅಂತ ಇಟ್ಕೊಂಡು ಬರ್ತಾ ಇದೀಯಾ? ಇನ್ಮೇಲೆ ಯಾವತ್ತು ಹಬ್ಬಿ ಜೊತೆ ಫಂಕ್ಷನ್ ಹೋಗ್ಲೇಬಾರ್ದು. ಅಂಥದ್ದು ಏನು ಮಾಡದ್ನ? ಅತ್ತೆ ನನ್ ಪಕ್ಕದಲ್ಲೇ ಕೂತ್ಕೊಳಕ್ ಬರ್ತಾರೆ, ನನ್ನ ಹೆಗ್ಲ ಮೇಲೆ ಕೈ ಹಾಕ್ತಾರೆ, ಎಲ್ಲರೂ ಮುಂದೆ ನನ್ ಕೆನೆನ ಚಿವುಟಕ್ ಬರ್ತಾರೆ. ನಿನ್ನ ಮುದ್ದು ಮಾಡಕ್ ಬಂದಿದ್ದು ನಿನ್ನ ಗಂಡ ತಾನೇ. ಇನ್ಯಾವನಾರು ಬಂದು ನಿನ್ನ ಕೆನ್ನೆ ಚೂಟಬೇಕಾಗಿತ್ತೇನೋ? ಅಲ್ಲ ಅತ್ತೆ, ಪಬ್ಲಿಕ್ ಪ್ಲೇಸ್ ಅಲ್ಲಿ ಆ ರೀತಿ ಎಲ್ಲ ಬಿಹೇವ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಬೇಡ ನಿಮ್ಮ ಮಗನ್ಗೆ? ಪ್ರೈವೇಟ್ ಪ್ಲೇಸ್ ನಲ್ಲಿ ನೀನು ಇದಕ್ಕೆಲ್ಲ ಅವಕಾಶ ಕೊಟ್ಟಿದ್ದಿದ್ರೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಅವನ್ಯಾಕೆ ನಿನ್ ಕೆನ್ನೆ ಚೂಡ್ತಾ ಇದ್ದ? ತಾಯಿ ಮಗ ಇಬ್ರು ಒಂದೇ ತಕ್ಕಡಿಲ್ಲ ತೂಗ್ ಬಿಡ್ಬೋದು. ಬರೀ ನಮ್ಮನ್ ತೂಗೋದಲೇ ಇದೆಯಲ್ಲ, ನನ್ನ ಮೊಮ್ಮಗನ್ ತೂಗೋಕ್ ಯಾವಾಗ ಅಂತೀನಿ? ರೇ, ಮದುವೆ ಛತ್ರದಲ್ಲಿ ನಾನು ಒಬ್ಬನೇ ಬಿಟ್ಟು ಬಂದಿದ್ದೀರಲ್ಲ, ಅಂತ ತಪ್ಪು ನಾನೇನ್ರಿ ಮಾಡಿದೆ? ಅಡುಗೆ ಭಟ್ಟ ಕೇಳ್ತಿದ್ದ ನಿಮ್ಮ ಹೆಂಡತಿಯಲ್ಲಿ ಎಲೆ ಎಲ್ಲ ಹಾಕಿ ಅಂತ ಕೇಳ್ದ. ನಾನು ಯಾರು ತೋರ್ಸ್ಲಿ? ಪತ್ತು ಬಿಟ್ಲಾ, ಇಮಿಡಿಯೇಟ್ ಆಗಿ ಒಂದು ಹಗ್ಗ ತಗೊಂಡ್ಬಂದು ಹಬ್ಬಿನ ಕಟ್ ಹಾಕ್ರು. ಹಂಗೆ ಕೊಡ್ತೀರ? ಹೊಡಿಬೇಡ ಕಣೋ, ಹೊಡಿಬೇಡ. ಗಂಡುಗಲಿ ವಂಶದ ಮನೆ ನಿನ್ನ ಕೋಪಕ್ಕೆ ಸಿಕ್ಕಿ ಹಾಳು ಹಬ್ಬೆ ಆಗೋದು ಬೇಡ. ಈ ಮನೆಗೆ ಈ ಎರಡು ಕಂಬಗಳೇ ಆಧಾರ. ನೀನು ಈ ಕಂಬಗಳನ್ನೇ ಒಡೆದು ಹಾಕಿದರೆ ನಾವು ಎಲ್ಲಿ ಹೋಗೋಣ? ನಿನಗಷ್ಟೊಂದು ಸಿಟ್ಟಿದ್ಲೆ ನಿನ್ನ ಹೆಂಡತಿ ಹೊಡಿ. ಅತ್ತೆ, ನೀವ ಈ ಮಾತನ್ನ ಹೇಳ್ತಾ ಇರೋದು? ಈ ನನ್ನ ಮಗನ ಸ್ಥಿತಿಗೆ ನೀನೇ ತಾನೇ ಕಾರಣ. ಹೌದು ರೀ, ನಿಮ್ಮ ಮುಖದಲ್ಲಿ ಗ್ಲಾಮರ್ ಇಲ್ಲ, ನಿಮ್ಮ ಕಣ್ಣಲ್ಲಿ ಕಾಂತಿ ಇಲ್ಲ ಅಂತ ಹೇಳಿದ್ರಿ. ಅದನ್ನ ರಿಪೇರಿ ಮಾಡಬೇಕು ಅಂತ ಸೈಂಟಿಸ್ಟ್ ಅಂಕಲ್ ಮನೆಗೆ ಹೋಗಿ ನಾನೇ ರಿಪೇರಿ ಆಗೋದೆ. ಈಗ ನಾನೇನ್ರಿ ಮಾಡ್ಲಿ? ಹಬಿ ಕೂಲ್, ಹಬಿ ಕೂಲ್, ಹಬಿ ಕೂಲ್. ಅಯ್ಯ ತೆಗೀರ್ರಿ, ನಾನ್ ತಗೋತ್ ಹಾಟನ್ ಮಗ. ಹಬಿ, ನೀವ್ ಯಾಕೋ ತುಂಬಾ ರೊಚ್ಚಿಗೆ ಬಿಟ್ಟಿದ್ದೀರಾ? ಸ್ವಲ್ಪ
ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ನಾನು ಬಂದು ನಿಮ್ ಜೊತೆ ಟಾಕ್ ಮಾಡ್ತೀನಿ. ಅಯ್ಯೋ ಮಾತಾಡ್ಸಿದ ಹಂಗಮ್ಮ. ಜಾಜಿ ಅವರೇ, ನೀವು ಪಾಂಡ್ರಂಗನ್ನ ಕರೆದು ಮಾತಾಡಿಸ್ತಾ ಇರಿ. ಅವನಿಗೆ ಗೊತ್ತಾಗ್ದಿರೋ ಹಾಗೆ ನಾವು ಬಂದು ಅವನ ಕಬ್ಬಿಣದ ಕೈನ ಹಿಂದೆ ತಿರುಚಿ ಹಿಡಿದು ಎತ್ತಾಕೊಂಡು ಕಟ್ಟಾಕ್ಬಿಡ್ತೀವಿ. ಹಿಂದೆ ಬಚ್ಚಿಕೊಂಡಿರ್ತೀವಿ. ಅವ್ನು ಕರೀರಿ. ಹಬಿ ಹಬಿ, ಸ್ವಲ್ಪ ಬರ್ತೀರಾ? ಹಬಿ, ನಾವು ಹನಿಮೂನ್ಗೆ ಸ್ವಿಟ್ಜರ್ಲೆಂಡ್ ಹೋಗೋಣ ಅಥವಾ ಕೆಮ್ಮಣ್ಗುಂಡಿಲೆ ಮುಗಿಸ್ಕೊಬಿಡೋಣ? ಆದ್ರೂ ಓಕೆ. ಯಾಕ್ರೋ ನನ್ನ ಮಗನ ಈ ತರ ಕಟ್ ಹಾಕಿದಿಲ್ಲ? ಮತ್ತೆ ಸೈಂಟಿಸ್ಟ್ ಅಂಕಲ್ ಹೊಸ ಫಾರ್ಮುಲಾ ಕಂಡು ಹಿಡಿದು ಹಬಿ ಕೈನ ರಿಪೇರಿ ಮಾಡೋವರೆಗೂ ಅವರು ಇದೇ ಸ್ಥಿತಿಲಿ ಇರ್ಬೇಕು. ಯಾರೋ ಅವನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಟ್ರೆ ಅವ್ರಿಗೂ ಇದೇ ಗತಿ ಆಗುತ್ತೆ. ಪೊಲೀಸು ಗೀಲಿಸು ಅಂತನಾರು ಹೋದ್ರು ನಾವ್ ಏನು ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. ಹಾಗೆ ಸೂಪರ್. ಏ ಮನೆ ಒಳಗಿರೋ ಕುಣ್ಣೆಗಳ ಬಂದ್ರು ಆಚೆ. ಯಾರು ನೀವು? ನೋಡಿದ್ರೆ ಗೊತ್ತಾಗಲ್ವಾ? ಡಕಾಯಿಟ್ಸು. ಮಂಡಿ ಊರ್ ಕೂತ್ಕೊಳ್ರೋ, ಇಲ್ಲ ಅಂದ್ರೆ ತಪ್ಪನ್ಸ್ಬಿಡ್ತೀನಿ. ಏನೇ ಮುಖ ನೋಡ್ತಾ ಇದೀಯಾ? ಕಮಾನ್ ಚಾಲ್. Hello, who are you? I say, what happened? ಈ ಮನೇಲಿ ಪಾಂಡುರಂಗ ಇದ್ದಾನೆ. ಅವನ ಕೈ ಕಬ್ಬಣ ಆಗಿದೆ ತಾನೆ. ಎಲ್ಲಿ ಅವನು? ಗೊತ್ತಿಲ್ಲ. ಗೊತ್ತಿಲ್ವಾ? ನೀನೇ ಏನು ಕಬ್ಬಣದ ಕೈನವನು? ಹೌದು, ಏನಾಗ್ಬೇಕಾಗಿತ್ತು? ನಾವು ತಲೆ ಒಡೆಯೋ ಕೆಲಸ. ನಿನ್ನಂಥವನು ನಮ್ಮ ಜೊತೆಗಿದ್ರೆ ನಮಗೆ 100 ಆನೆ ಬಲ ಬಂದಾಗಿರುತ್ತೆ. ಹಬಿ, ಕಟ್ಟು ಬಿಚ್ತೀನಿ, ಮುಖ ಮೂತಿ ನೋಡದೆ ಹೊಡೆದು ಕಳಿಸ್ರಿ. ಕಡ್ಲೆ ಪುರಿ ತಿಂತಿರ್ತೀವ, ಸುಮ್ನೆ ನಿಂತ್ಕೊಳ್ಳಿ. ಸುಮ್ಮನೆ ಯಾವ್ದೋ ಲಾಭ ಬರೋ ವಿಷಯ ಮಾತಾಡ್ತಿದ್ದಾರೆ. ಕಟ್ಟು ಬಿಚ್ಚೆ. ನಾವು ತಲೆ ಹೊಡೆದು ತಿಂಗಳಿಗೆ ಕೋಟಿ ರೂಪಾಯಿ ಸಂಪಾದನೆ ಮಾಡ್ತೀವಿ. ನೀನು ನಮ್ ಜೊತೆ ಬಂದು ಸೇರ್ಕೋಬೇಕು. ಆಗಬಹುದು. ಆವಾಗ ಇನ್ನೂ ಜಾಸ್ತಿ ತಲೆನೋವು ಮಾಡಬಹುದು. ಈಗ ನೀನು ನಮ್ಮ ಜೊತೆಗೆ ಬರ್ತಾ ಇದೀಯಾ? ಅವರು ಇಂಥ ಪರಿಸ್ಥಿತಿಲಿ ಇಲ್ಲೇ ಇರ್ಬೇಕು. ಸುಮ್ನೆ ನಿಂತ್ಕೊಂಡು ಹೇಳ್ತಾ ಇವು. ಈಗ ಕರ್ಕೊಂಡು ಹೋಗ್ತೀವಿ, ನಾಳೆ ಮತ್ತೆ ಬರ್ತೀವಿ. ಪೊಲೀಸ್ನವ್ರಿಗೆ ಏನಾದ್ರೂ ಸುದ್ದಿ ಮುಚ್ಚಿದ್ರೆ ಪೆಟ್ರೋಲ್ ಬಾಂಬ್ ಹಾಕಿ ಇಡೀ ಮನೇಲಿ ತಗೊಂಡ್ಬಿಡ್ತೀವಿ. ಅದು ಬಿಟ್ಲಾ, ಏನು ಸುಮ್ಮನೆ ನಿಂತಿದ್ದೀರಾ? ಮಂಡಿ ಊರ್ ಪೂರ್ತಿ ಉಲ್ಟಾ ಬಂದು ನಾನು ಎರಡು ಬಿಡ್ಲಾ? ಅತ್ತಿ ಚುಂಪ ಎಲ್ಲಿ ಹೋದ್ರು? ಅಣ್ಣನ ಕೈ ಸರಿ ಹೋಗ್ಲಿ ಅಂತ ದೇವಸ್ಥಾನದಲ್ಲಿ ವ್ರತ ಮಾಡ್ತಿದಾರಂತೆ. ಅವ್ರ ಪಾಡದವರು ಟೆಂಪಲ್ ಅಲ್ಲಿ ವ್ರತ ಮಾಡ್ಕೊಂಡು ಕೂತ್ಕೊಳ್ಳಿ. ಅದು ಇಟ್ಲಾ, ಇಮಿಡಿಯೇಟ್ ಆಗಿ ಸೈಂಟಿಸ್ಟ್ ಅಂಕಲ್ ನ ಮೀಟ್ ಮಾಡಿ ಹಬಿನ ಯಾರೋ ರೌಡಿಗಳು ಎಳ್ಕೊಂಡು ಹೋದ್ರು. ಅವ್ರ ಕೈ ಸರಿ ಹೋಗೋದಕ್ಕೆ ಯಾವ್ದಾದ್ರು ಫಾರ್ಮುಲಾ ರೆಡಿ ಮಾಡಿ ಅಂತ ಹೇಳಿ ಕರ್ಕೊಂಡ್ ಬಂದ್ರು. ಏನ್ ಮುಖ ಮಾಡ್ತಾ ಇದ್ದೀರಾ? ಹೋಗ. ಹಲೋ, ದಿಸ್ ಇಸ್ ಜಾಜಿ ಚಂಬಲ್ದಿನಿ ಸ್ಪೀಕಿಂಗ್. ಹಲೋ, ನಾವು ಡಾಕುಗಳು ಮಾತಾಡ್ತಾ ಇರೋದು. ನಾವು ಊಟ ಮಾಡಿ ತುಂಬಾ ದಿವಸ ಆಯ್ತು. ನಾಳೆ ನಿಮ್ ಮನೆಗ್ ಬರ್ತಾ ಇದೀವಿ. ನಮ್ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು. ಹಾಗೆ ಮನರಂಜನೆಗೆ ಅಂತ ಡಾನ್ಸ್ ಕೂಡ ಮಾಡ್ಬೇಕು. ಪೊಲೀಸ್ನವ್ರಿಗೆ ಏನಾದ್ರೂ ವಿಷಯ ತಿಳಿಸಿದ್ರು ಪೆಟ್ರೋಲ್ ಬಾಂಬ್ ಹಾಕಿ ನಿಮ್ ಇಡೀ ಮನೆನೇ ಸಿಡಿಸ್ಬಿಡ್ತೀವಿ. ಹುಷಾರ್. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವೇ? ಅಮ್ಮ, ಇಲ್ಲಿ ಯಾರೋ ಅಣ್ಣ ಇನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ನೀನ್ ನೋಡಿದ್ರೆ ದೇವಸ್ಥಾನದಲ್ಲಿ ಕುತ್ಕೊಂಡು ವ್ರತ ಮಾಡ್ತಿದ್ಯಲ್ಲ, ಇದು ಸರಿನಾ? ಮಗಳೇ, ನಿಮ್ ಮಣ್ಣನ ಕೈ ವಾಸಿ ಆಗಲಿ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿದ್ದೀನಮ್ಮ. ಇಡೀ ರಾತ್ರಿ ಪೂಜೆ ಆಗಬೇಕು. ನಾಳೆ ಬೆಳಿಗ್ಗೆನೆ ಬಂದು ಬಿಡ್ತೀನಿ. ಸ್ವಲ್ಪ ಸುಧಾರಿಸ್ಕೊಮ್ಮ. ಲೇ ಜಾಜಿ, ಹೊಟ್ಟೆ ತುಂಬಾ ಹಸಿವಾಗ್ತಾ ಇದೆ. ಅಡ್ಗೆ ರೆಡಿನಾ? ಅದು ನಮ್ಮನೆ ಕುಕ್ಕು ಟೆಂಪಲ್ಗೆ ಹೋಗಿದ್ದಾಳೆ. ನಿಮ್ಗೇನೇನು ಐಟಮ್ ಬೇಕೋ ಹೇಳಿ, ಪದ್ದು ಬಿಟ್ಲ ಹೋಟ್ಲಿಂದ ತಂದ್ಬಿಡ್ತಾರೆ. ನೀನ್ ಈ ಮನೆ ಯಜಮಾನಿ ಅಲ್ವಾ? ನಿನಗೆ ಅಡ್ಗೆ ಮಾಡಿ ಹಾಕೋದಕ್ಕೆ ಏನೇ ರೋಗ? ನಮಗೀಗ ಡ್ಯಾನ್ಸ್ ಮಾಡಬೇಕು. ಮಾಡೋ ಡ್ಯಾನ್ಸ್. Give me somebody. Yo, everybody in the club now. Bobby, water, shake your head now. Yeah. Come on. Hawaii. You go. Move your body. Shake your head. Great.
I wanna sing a song. Please give me one beg. ಬರಬೇಡಿ ಅಟ್ಟ ಬರಬೇಡಿ ಬಾಡಿ ಬ್ರೇಕ್ ಫೇಲು ಆಗೋಗಿ ಬಾಲಾಗ್ತೈತೆ. ಜಾಜಿ ಅದಕ್ಕೆ ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು. ತಗೊಳ್ಳಿ. ಕೈ ನಾರ್ಮಲ್ ಆಗೋಯ್ತು. ಈ ಕೆಲಸ ಮಾಡಿದ ಅಯೋಗ್ಯ ಯಾರು? ನಾನೇ ಮಾಡಿದ್ದು. ಇವನು ಕೈಯ ಕಬ್ಬಣ ಮಾಡಿದವನು ನಾನೇ, ಅದರ ಬದಲಾವಣೆ ಮಾಡಿದವನು ನಾನೇ. ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ತೊಟ್ಟು ಬಿಡ್ತೀನಿ. ಸುಮ್ಮನೆ ಇನ್ನಾದ್ರೂ ಬಿಟ್ಬಿಡ್ಬಾರ್ದ? ಮಗನೇ, ನಿನ್ನ ಕೈ ಕಬ್ಣ ಆಗಿದ್ದಿದ್ರೆ ನಮ್ಗೆ ಎಷ್ಟು ಅನುಕೂಲ ಇರ್ತಿತ್ತು ಗೊತ್ತೇನೋ? ಸಾಕಾಗಿಲ್ವಾ? ಇನ್ನಾದ್ರೂ ಬಿಟ್ಬಿಡಿ. ಇನ್ಮೇಲಾದ್ರೂ ನಿನ್ನ ಹೆಂಡತಿ ನಿನ್ನನ್ನು ಚೆನ್ನಾಗಿ ನೋಡ್ಕೊತಾಳೆ ಅನ್ನೋದು ಯಾವ ಗ್ಯಾರಂಟಿ? ರೀ ಡಾಕುಗಳು ಕೇಳ್ತಿದ್ದಾರೆ, ಆನ್ಸರ್ ಮಾಡ್ರಿ. ಸೈಂಟಿಸ್ಟ್ ಅಂಕಲ್ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಗಲಿ ಗಲಿ ಅಯ್ಯೋ ಅದು ಗೊಲಿ ಗೊಲಿ ಅಲ್ಲ ರೀ, ಗುಂಡು ಗೊಲಿ. ಆ ವಂಶದ ಮನೆ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಪದ್ದು ವಿಟ್ಲ ಮಾಡೋ ಕೆಲ್ಸದ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಇದ್ಮೇಲೆ ನಾನು ನನ್ನ ಹಬಿನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಐ ಲವ್ ಯು ಮೈ ಡಿಯರ್ ಹ್ಯಾಪಿ. ಅಯ್ಯೋ ನನ್ನ ಚೆನ್ನಾಗಿ ಹುಟ್ಟಿದ್ದಾರೆ ಅಂದ ಮೇಲೆ ನನ್ನ ಹೆಂಡತಿ ಬದಲಾದ್ರು. ಈಗಲಾದ್ರೂ ನೀವು ಇಲ್ಲಿಂದ ಹೋಗ್ಬಾರ್ದಾ? ನಾವ್ಯಾಕೆ